ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಇಡಿಯಿಂದ ಶಾಕ್ ಎದುರಾಗಿದೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಪರಮೇಶ್ವರ್ ಒಡೆತನದ ವಿದ್ಯಾಸಂಸ್ಥೆಗಳ ಮೇಲೆ ಈ ರೇಡ್ ಅನ್ನ ಮಾಡಲಾಗಿದೆ. ಬರೀ ವಿದ್ಯಾಸಂಸ್ಥೆಗಳ ಮೇಲೆ ಮಾತ್ರ ದಾಳಿಯನ್ನ ಮಾಡಲಾಗಿರುವಂಥದ್ದು, ಅವರ ನಿವಾಸಗಳ ಮೇಲೆ ದಾಳಿಯನ್ನ ಮಾಡಲಾಗಿಲ್ಲ. ಪರ್ಟಿಕ್ಯುಲರ್ಲಿ ಶಿಕ್ಷಣ ಸಂಸ್ಥೆ ಮೇಲೆ ಮಾತ್ರ ಇಡಿ ರೇಡ್ ಅನ್ನ ಮಾಡಿದೆ. ಇದು ಸಿದ್ಧಾರ್ಥ ಹೆಸರಿನಲ್ಲಿ ಇರುವಂತ ಶಿಕ್ಷಣ ಸಂಸ್ಥೆಗಳು. ಅಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ತುಮಕೂರಿನ ಹೆಗ್ಗೆರೆ ಬಳಿ ಇರುವಂತಹ ಕಾಲೇಜು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಒಡೆತನದ ಶಿಕ್ಷಣ ಸಂಸ್ಥೆ. ಇಂದು ಬೆಳಗ್ಗೆ ದಾಳಿಯನ್ನ ಮಾಡಿದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಬೆಳಗ್ಗೆ ಅಂದ್ರೆ 9 ಗಂಟೆಗೆ, ಅಂದ್ರೆ ಕಾಲೇಜ್ ಆರಂಭ ಆಗುತ್ತಲ್ಲ, ಪ್ರಿನ್ಸಿಪಲ್ ಹಾಗೆ ಆ ಒಂದು ಕಾಲೇಜು ಆಡಳಿತ ಮಂಡಳಿಯ ಅಧಿಕಾರಿಗಳು ಸಿಬ್ಬಂದಿ ಎಲ್ಲ ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಕಾಲೇಜು ಓಪನ್ ಆಗುವಂತ ಟೈಮ್ನಲ್ಲಿ ಎಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. 5 ಇನ್ನೋವಾ ಕಾರ್ನಲ್ಲಿ ಆಗಮಿಸಿದ್ರು ಅಧಿಕಾರಿಗಳು. ಕಾಲೇಜಿನ ಪ್ರಿನ್ಸಿಪಾಲ್ ಕಚೇರಿಯಲ್ಲಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಿಂದ ಈಗ ತುಮಕೂರಿನತ್ತ ಹೋಗ್ತಾ ಇದ್ದಾರೆ ಪರಮೇಶ್ವರ್ ಅವರು. ಪತ್ನಿ ಕನ್ನಿಕಾ ಜೊತೆ ತೆರಳಿರುವಂಥದ್ದು. ಪರಮೇಶ್ವರ್ ಅವರು ಮಾಧ್ಯಮಕ್ಕೆ ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೊರಟರು. ಪರಮೇಶ್ವರ್ ಮೊದಲೇ ಟೆನ್ಷನ್ ಅಲ್ಲಿ ಇರುವಂತ ಕಾರಣಕ್ಕೋಸ್ಕರ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಈ ಹಿಂದೆನೂ ಕೂಡ ಐಟಿ ದಾಳಿ ಆಗಿತ್ತು 3-4 ವರ್ಷಗಳ ಹಿಂದೆ. ಆ ಸಂದರ್ಭದಲ್ಲೂ ಕೂಡ ಅಷ್ಟೇ ಅದು ದೊಡ್ಡ ಸುದ್ದಿ ಆಗೋದ್ರ ಜೊತೆಗೆ ಅವರ ಆಪ್ತ ರಮೇಶ್ ಸಾವನ್ನಪ್ಪಿದ್ರು. ಅದು ಇನ್ನಷ್ಟು ಚರ್ಚೆಗೀಡಾಗಿತ್ತು. ಈಗ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಯಾವುದಾದ್ರೂ ಪರ್ಟಿಕ್ಯುಲರ್ಲಿ ಮಾಹಿತಿಯ ಆಧಾರದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಾರೆ. ಇದು ಪರಮೇಶ್ವರ್ ಅವರಿಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡುತ್ತೆ ಕಾದು ನೋಡಬೇಕಾಗಿದೆ. ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳು ಅಂದ್ರೆ ದೊಡ್ಡ ಶಿಕ್ಷಣ ಸಂಸ್ಥೆ ಅದು ತುಮಕೂರಿನಲ್ಲಿ. ಅವರ ತಂದೆ ಕಟ್ಟಿದಂಥ ಶಿಕ್ಷಣ ಸಂಸ್ಥೆ, ಅವರ ಸಹೋದರ ಗಂಗಾಧರಯ್ಯನವರು ನೋಡ್ಕೊಳ್ತಾ ಇದ್ರು. ಪರಮೇಶ್ವರ್ ಅವರು ಕಂಪ್ಲೀಟ್ಲಿ ರಾಜಕಾರಣದಲ್ಲಿ ಇದ್ದಂಥ ಕಾರಣಕ್ಕೋಸ್ಕರ ಅವರ ಸಹೋದರರಾಗಿರುವಂಥ ಗಂಗಾಧರಯ್ಯ ಅವರು ಅದನ್ನು ನೋಡ್ಕೊಳ್ತಾ ಇದ್ರು. ಅವರ ನಿಧನದ ಬಳಿಕ ಪರಮೇಶ್ವರ್ ಅವರೇ ಆ ಜವಾಬ್ದಾರಿಯನ್ನ ಕಂಪ್ಲೀಟ್ ಆಗಿ ತೆಗೆದುಕೊಂಡಿರುವಂಥದ್ದು. ಆ ಶಿಕ್ಷಣ ಸಂಸ್ಥೆಗಳ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈಗ ಅವರಿಗೆ ವಿಚಾರಣೆಗೋಸ್ಕರ ಏನಾದರೂ ಕಾಲು ಹೋಗಿತ್ತಾ, ಆ ಕಾರಣಕ್ಕೋಸ್ಕರನೇ ಬೆಂಗಳೂರಿನಿಂದ ಪರಮೇಶ್ವರ್ ಅವರು ತುಮಕೂರಿನತ್ತ ಹೋಗ್ತಾ ಇರುವಂಥದ್ದ ಗೊತ್ತಿಲ್ಲ. ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಆದರೆ ಇಡಿ ಅಧಿಕಾರಿಗಳು ಯಾವಾಗಲೂ ಕೂಡ ದಾಳಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಎಲ್ಲ ಕಡೆನೂ ಕೂಡ ದಾಳಿ ಮಾಡ್ತಾರೆ. ನಾಟ್ ಓನ್ಲಿ ಆ ವ್ಯಕ್ತಿಗೆ ಸಂಬಂಧಪಟ್ಟಂತ ಅವರ ನಿವಾಸ ಅಥವಾ ಕಚೇರಿ ಅಂತಲ್ಲ, ಅವರ ಸಂಬಂಧಿಕರ ನಿವಾಸಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿರುತ್ತೆ. ಆದರೆ ಇಲ್ಲಿ ಬರೀ ಶಿಕ್ಷಣ ಸಂಸ್ಥೆಗಳ ಮೇಲೆ ಮಾತ್ರ ದಾಳಿಯನ್ನ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ತುಮಕೂರಿನ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಏನು ಮಾಹಿತಿ ಅಪ್ಡೇಟ್ ಆಗ್ತಾ ಇದೆ ಈಗ ಇಡಿ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಎಲ್ಲೆಲ್ಲಿ ದಾಳಿ ಆಗಿದೆ ಅಂತ? ಈಗಷ್ಟೇ ಏನೋ ಇಡಿ ಅಧಿಕಾರಿಗಳು ಬೆಂಗಳೂರಿನಿಂದ ಕನ್ಫರ್ಮ್ ಮಾಡತಕ್ಕಂಥದ್ದು. ಹೌದು, ನಾವು ಅಧಿಕಾರಿಗಳು ದಾಳಿ ಮಾಡಿರೋದು ನಿಜ ಅಂತ ಹೇಳಿ ಹೇಳ್ತಕ್ಕಂಥದ್ದು. ಅಧಿಕೃತವಾಗಿ ಏನು ತುಮಕೂರು ಗ್ರಾಮಾಂತರದಲ್ಲಿರತಕ್ಕಂಥ ಮೆಡಿಕಲ್ ಕಾಲೇಜು ಜೊತೆಗೆ ತುಮಕೂರು ನಗರದಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜು ಸೇರಿದಂತೆ ತುಮಕೂರು ನಗರದಲ್ಲಿ ಮತ್ತೊಂದು ಡಿಗ್ರಿ ಕಾಲೇಜ್ ಇದೆ, ಅಲ್ಲೂ ಕೂಡ ಪರಿಶೀಲನೆ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ಅಧಿಕೃತವಾಗಿ 2 ಕಡೆ ಒಂದು ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಒಂದು ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು ಜೊತೆಗೆ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ 2 ಕಡೆ ಕೂಡ ಒಂದು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಜೊತೆಗೆ ಈವರೆಗೂ ಕೂಡ ಇಲ್ಲಿ ದಾಳಿ ಮಾಡ್ತಿರ್ತಕ್ಕಂಥ ಅಧಿಕಾರಿಗಳು 3 ಮಂದಿ MBA ಬ್ಲಾಕ್ ಅಲ್ಲಿದ್ರೆ ಇನ್ನು 4 ಮಂದಿ ಇಲ್ಲಿದ್ದಾರೆ ಅಂದ್ರೆ ಸಿದ್ಧಾರ್ಥ ಕಾಲೇಜಿನ ಪ್ರಿನ್ಸಿಪಲ್ ಕಚೇರಿಯಲ್ಲಿ ಈವರೆಗೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಕಂಪ್ಲೀಟ್ ಆಗಿ ಯಾರನ್ನೂ ಕೂಡ ಒಳಗಡೆ ಬಿಡ್ತಿಲ್ಲ. ಈಗಾಗಲೇ ಮಾಧ್ಯಮದವ್ರನ್ನೂ ಕೂಡ ಹೊರಗೆ ಅಂದ್ರೆ ಕ್ಯಾಂಪಸ್ ಇಂದ ಪೂರ್ತಿಯಾಗಿ ಹೊರಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ. ಜೊತೆಗೆ ಈಗಾಗಲೇ ಅವರು ಇದು ಈವರೆಗೂ ಕೂಡ ಅವ್ರನ್ನ ರಿಲೀಫ್ ಆಗಕ್ ಬಿಟ್ಟಿಲ್ಲ ಅಧಿಕಾರಿಗಳು. ಆ ಪ್ರಶ್ನೆ ಮೇಲೆ ಪ್ರಶ್ನೆ, ಬೇರೆ ಬೇರೆ ಎಲ್ಲಾ ರೀತಿಯಲ್ಲೂ ಕೂಡ ಸುಮಾರು 4-5 ವರ್ಷಗಳ ಹಿಂದಿನ ಪ್ರಶ್ನೆಗಳನ್ನು ಕೂಡ ಕೆದಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿ, ಹಿಂದೆನೂ ಕೂಡ ಐಟಿ ರೇಡ್ ಆಗಿತ್ತು 2019ರ ಸಂದರ್ಭದಲ್ಲಿ. ಅವರ ಆಪ್ತ ರಮೇಶ್ ಅನ್ನುವಂಥವ್ರು ಸಾವನ್ನಪ್ಪಿದ್ರು. ಆ ಸಂದರ್ಭದಲ್ಲಿ ದೊಡ್ಡ ಚರ್ಚೆ ಆಗಿತ್ತು. ಈಗ ನೋಡಿದ್ರೆ ಇಡಿ ಅವರು ದಾಳಿಯನ್ನ ಮಾಡಿದ್ದಾರೆ. ಇದು ಯಾವ್ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಡುವಂತ ಸಾಧ್ಯತೆ ಇದೆ ಅಂತ? ಪೃಥ್ವಿ, ಇನ್ನು ಸುಮಾರು 4-5 ವರ್ಷಗಳ ಹಿಂದೆ ಇಡಿ ಏನು ಒಂದು ರೈಡ್ ಆಗಿತ್ತು, ಐಟಿ ಏನ್ ರೈಡ್ ಆಗಿತ್ತು, ಆಗ ಸುಮಾರು ಚರ್ಚೆಗಳು ಮುನ್ನೆಲೆಗೆ ಬಂದಿತ್ತು. ಸಾಕಷ್ಟು ಆಸ್ತಿ ಇರೋದು ಪತ್ತೆಯಾಗಿತ್ತು. ಜೊತೆಗೆ ಒಂದಷ್ಟು ಕ್ಯಾಶ್ ಕೂಡ ಇರುವಂತ ಅದು ಕೂಡ ಪತ್ತೆಯಾಗಿತ್ತು ಅಂತ ಹೇಳಲಾಗಿತ್ತು. ಆದ್ರೆ ಏನವರ PS ರಮೇಶ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು, ಆ ಒಂದು ಘಟನೆಯಿಂದ
ಈ ಒಂದು ತನಿಖೆಯನ್ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಒಂದ್ ವೇಳೆ IT ಆಫೀಸರ್ಸ್ ಏನಾದ್ರು ಇಡಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಅಥವಾ ಈ ತನಿಖೆಯನ್ನ ನೀವು ಪೂರ್ಣಗೊಳಿಸ್ಬೇಕು ಅಂತ ಹೇಳಿ ಅವ್ರಿಗೆ ಏನಾದ್ರು ಆ ತರದ್ದೇನಾದ್ರು ಕೊಟ್ಟಿದ್ದೇ ಆಗಿದ್ರೆ ನಿಜಕ್ಕೂ ಪರಮೇಶ್ವರ್ಗೆ ಆ ಒಂದು ಪ್ರಕರಣ ಇದೇ ಕೇಸ್ನಲ್ಲಿ ಕಂಟಿನ್ಯೂಟಿ ಆಗಿದೆ. ನಿಜಕ್ಕೂ ಒಂದು ಸಂಕಷ್ಟ ತಂದು ಅದರಲ್ಲಿ ಎರಡು ಮಾತಿಲ್ಲ ಪೃಥ್ವಿ. ವಿಠಲ್, ಈಗ ಯಾವುದೇ ಒಂದು ದಾಳಿ ಆದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಆಗಲಿ IT ಆಗಲಿ ಇಡಿ ದಾಳಿ ಮಾಡಿದಾಗ ಬರೀ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ಪರ್ಟಿಕ್ಯುಲರ್ಲಿ ಒಂದೇ ಒಂದು ಪ್ಲೇಸ್ ಮೇಲೆ ದಾಳಿ ಮಾಡೋದಿಲ್ಲ. ಅವರಿಗೆ ಸಂಬಂಧಪಟ್ಟಂತ ಕಚೇರಿ, ನಿವಾಸ, ಶಿಕ್ಷಣ ಸಂಸ್ಥೆಗಳು, ಹಾಗೆ ಅವರ ಸ್ನೇಹಿತರು ಅಥವಾ ಸಂಬಂಧಿಕರ ಮೇಲೂ ಕೂಡ ಅನುಮಾನ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ದಾಳಿ ಆಗುತ್ತೆ. ಬಟ್ ಇಲ್ಲಿ ಬರೀ ಶಿಕ್ಷಣ ಸಂಸ್ಥೆ ಮೇಲೆ ಮಾತ್ರ ಪರ್ಟಿಕ್ಯುಲರ್ಲಿ ದಾಳಿ ಆಗಿರುವಂಥದ್ದನ್ನು ಹೇಗೆ ನೋಡ್ಬೋದು ಅಂತ? ಪೃಥ್ವಿ, ಇತ್ತೀಚೆಗೆ ಸಿದ್ಧಾರ್ಥ ಕಾಲೇಜ್ ಸಂಸ್ಥೆಗೆ ಮತ್ತೊಂದು ಒಂದು ಪ್ರೈವೇಟ್ ಕಾಲೇಜನ್ನ ಕೊಂಡುಕೊಂಡು ಅದನ್ನ ವಿಲೀನ ಮಾಡಲಾಗಿತ್ತು. ಆ ಒಂದು ಕಾಲೇಜಿನಲ್ಲಿ ಕೊಂಡ್ಕೊಳ್ಳೋದು ಅಥವಾ ಕೊಡೋದು ಅದರಲ್ಲಿ ಯಾವ್ದಾದ್ರು ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆಯಾ ಅಥವಾ ಕಡಿಮೆ ರೇಟಿಗೆ ಕೊಂಡ್ಕೊಂಡು ಅಥವಾ ಜಾಸ್ತಿ ಕೊಟ್ಟಿರೋದು ಅಥವಾ ಜಾಸ್ತಿ ರೇಟಿಗೆ ಕೊಂಡ್ಕೊಂಡು ದಾಖಲೆಗಳ ಪ್ರಕಾರ ಕಡಿಮೆ ತೋರಿಸಿರುವಂತದ್ದು ಏನಾದ್ರು ಆ ತರದ್ದೇನಾದ್ರು ಒಂದು ಬೆಳವಣಿಗೆ ಆಗಿದೆ ಎಂಬುದನ್ನ ಪ್ರಮುಖವಾಗಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ನಮ್ಗಿರೋ ಮಾಹಿತಿ ಪ್ರಕಾರ ಅಂದ್ರೆ ಸದ್ಯಕ್ಕೆ ಇಲ್ಲಿನ ಸಿದ್ಧಾರ್ಥ ಕ್ಯಾಂಪಸ್ನ ಕೆಲ ಮೂಲಗಳ ಪ್ರಕಾರ ಇನ್ನೂ 2 ಕಾಲೇಜಿನ ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಆಗ್ತಾ ಇತ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಆ ಒಂದು ವಿಚಾರದಲ್ಲೂ ಕೂಡ ಈಗ ಒಂದು ಪರಿಶೀಲನೆ ನಡೆಸಿರ್ತಕ್ಕಂಥದ್ದು ಪೃಥ್ವಿ. ಆಮೇಲೆ ನೆಲಮಂಗಲದಲ್ಲಿ ಇದ್ದಂತ ಒಂದು ಕಾಲೇಜು ಏನು ಹೊಸದಾಗಿ ಕಟ್ಟಲಾಗ್ತಾ ಇತ್ತು, ಅದೊಂದು ಸ್ವಲ್ಪ ಒತ್ತುವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದು ಕೂಡ ದೊಡ್ಡದಾಗಿ ಇನ್ಸ್ಟಿಟ್ಯೂಟ್ ಅನ್ನ ಇನ್ನೂ ಎಕ್ಸ್ಟೆಂಡ್ ಮಾಡ್ಕೊಳ್ತಾನೆ ಹೋಗ್ತಾ ಇದ್ದಾರೆ. ಇಲ್ಲಿ ಇನ್ಸ್ಟಿಟ್ಯೂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈ ಸೀಟ್ ಬ್ಲಾಕು ಅಥವಾ ಅಲ್ಲಿ ಹಣ ಬ್ಲಾಕ್ ಮನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಆರೋಪಗಳಿದ್ವಾ? ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಅಮೌಂಟನ್ನು ಕೊಟ್ಬಿಟ್ಟು ಸೀಟನ್ನು ಕೊಡಲಾಗ್ತಾ ಇದೆ, ಆ ರೀತಿಯಾಗಿ ಏನಾದರೂ? ಪೃಥ್ವಿ, ಆ ಒಂದು ವಿಚಾರಕ್ಕೆ ನೆಲಮಂಗಲ ಕಾಲೇಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ಇಲ್ಲಿ ಯಾವುದೇ ರೀತಿಯಾದಂತ ಚರ್ಚೆ ನಡೆದಿಲ್ಲ. ಜೊತೆಗೆ ಇನ್ನು ಮೆಡಿಕಲ್ ಕಾಲೇಜಿನಲ್ಲಿ ಯಾವ ರೀತಿ ಪರಿಶೀಲನೆ ನಡೆಸ್ತಾ ಇದ್ದಾರೆ, ಮತ್ತೆ ಅಲ್ಲಿ ಅಧಿಕೃತವಾಗಿ ಏನೇನೆಲ್ಲ ಸಿಕ್ಕಿದೆ, ಮತ್ತೆ ಅಲ್ಲಿ ಎಲ್ಲಿ ಯಾವ ಬ್ಲಾಕ್ ಅಲ್ಲಿ ಅವರು ಪರಿಶೀಲನೆ ನಡೆಸಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ 2-3 ಕಾಲೇಜ್ ಬರುತ್ತೆ. ಒಂದು ದಂತ ವೈದ್ಯಕೀಯ ಆಗಿರ್ಬೋದು, ಜೊತೆಗೆ ಒಂದು ನರ್ಸಿಂಗ್ ಕಾಲೇಜ್ ಆಗಿರ್ಬೋದು, ಜೊತೆಗೆ ಒಂದು ಮೆಡಿಕಲ್ ಕಾಲೇಜ್. ಅಲ್ಲಿ 3 ಬ್ಲಾಕ್ ಬರೋದ್ರಿಂದ ಅಲ್ಲಿ ಎಷ್ಟು ಅಧಿಕಾರಿಗಳು ಅಂದ್ರೆ ಎಲ್ಲೆಲ್ಲಿ ತಪಾಸಣೆ ಮಾಡ್ತಾವ್ರೆ ಅಂತ ಹೇಳಿ ಈಗಲೂ ಕೂಡ ಹೇಳೋದಕ್ಕೆ ಒಂದು ಮಾಹಿತಿ ಅಲ್ಲಿ ಸಿಗ್ತಾ ಇಲ್ಲ. ಸದ್ಯಕ್ಕೆ ಏನು ಈ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನಿದ್ದಾರೆ, ಇಲ್ಲಿ MBA ಜೊತೆಗೆ ಇಂಜಿನಿಯರಿಂಗ್ ಕಾಲೇಜ್ 2 ಬ್ಲಾಕ್ಗಳಲ್ಲಿ ಸುಮಾರು ಕಳೆದ 9 ಗಂಟೆಯಿಂದನೂ ಕೂಡ ಈಗಾಗಲೇ ಹತ್ರ 11 ಕಾಲ ಆಗ್ತಾ ಬಂತು. 2 ಗಂಟೆಯಿಂದನೂ ಕೂಡ ಸತತವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೃಥ್ವಿ. ಓಕೆ, ಧನ್ಯವಾದ ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.